ತುಂಬಿದ ಕೊಡ. ಕುಂಭ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ 2025ನೇ ವರ್ಷದ ಭವಿಷ್ಯಕ್ಕೆ ಸ್ವಾಗತ. ತುಂಬಿದ ಕೊಡ. ಹೌದು, ಈ ವರ್ಷದಲ್ಲಿ ನಿಮಗೆ ಜನ್ಮ ಶನಿಯು ಮುಗಿಯುತ್ತಿದೆ. ಹಾಗಾಗಿ ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ಹೋದ ವರ್ಷದಲ್ಲಿ ಎಲ್ಲಾ ರೀತಿಯ ಕಷ್ಟವನ್ನು ಅನುಭವಿಸಿ ಎಲ್ಲಾ ದುಡ್ಡನ್ನು ಕಳೆದುಕೊಂಡು ಖಾಲಿ ಕೊಡವಾಗಿದ್ದ ನೀವು ಈ ವರ್ಷದಲ್ಲಿ ತುಂಬಿದ ಕೊಡವಾಗುವಿರಿ. ಅಂದರೆ ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ನಿಮ್ಮ ಕೈಯಲ್ಲಿ ದುಡ್ಡು ತುಂಬಿ ತುಳುಕುತ್ತದೆ. ಹಾಗಾಗಿಯೇ ನಾನು ಹೇಳಿದ್ದು, ತುಂಬಿದ ಕೊಡ ಎಂದು. ಈ ವರ್ಷದಲ್ಲಿ ನಿಮಗೆ ಅತಿ ಹೆಚ್ಚು ಶುಭ ಫಲಗಳೇ ದೊರಕಲಿದೆ. ಈ ವರ್ಷದಲ್ಲಿ ನೀವು ಸೊಗಸಾದ ಮನೆಯನ್ನು ಕಟ್ಟುವಿರಿ. ಐಷಾರಾಮಿ ವಾಹನದ ಒಡೆಯರಾಗುವಿರಿ. ವಿವಾಹಾಪೇಕ್ಷಗಳಿಗೆ ಅಚಾನಕ್ಕಾಗಿ ಮದುವೆಯಾಗಿ ಎಲ್ಲರಿಗೂ ಆಶ್ಚರ್ಯ ಉಂಟಾಗುತ್ತದೆ. ವಾಹನಗಳ ಬಿಡಿ ಭಾಗಗಳ ವ್ಯಾಪಾರ ಮಾಡುವ ವ್ಯಕ್ತಿಗಳಿಗೆ ಅತ್ಯಂತವಾಗಿ ಲಾಭ ಉಂಟಾಗುತ್ತದೆ. ಹಳೆಯ ವಾಹನಗಳ ವ್ಯಾಪಾರ ಮಾಡುವವರಿಗೂ ಕೂಡ ಅತಿ ಹೆಚ್ಚು ಲಾಭ ಉಂಟಾಗಲಿದೆ. ಹೋಟೆಲ್ ಮತ್ತು ಬೇಕರಿ ವ್ಯವಹಾರ ಮಾಡುವವರಿಗಂತೂ ಕೈ ತುಂಬಾ ಹಣ ಸಿಗಲಿದೆ. ನೀವು ಸಂಗೀತಗಾರರಾಗಿದ್ದ ಪಕ್ಷದಲ್ಲಿ ನೀವು ಸಿಕ್ಕಾಪಟ್ಟೆ ಫೇಮಸ್ ಆಗುವಿರಿ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗಲಿದೆ. ಇಷ್ಟು ವರ್ಷ ಖಾಲಿ ಕೊಡವಾಗಿದ್ದ ನೀವು, ಈ ವರ್ಷದಲ್ಲಿ ತುಂಬಿದ ಕೊಡವಾಗುವಿರಿ. ನಾನು ನಿಮಗೆ ಒಂದು ಸರಳವಾದ ಪರಿಹಾರವನ್ನು ಹೇಳಿಕೊಡುತ್ತೇನೆ. ನೀವು ಈ ಪರಿಹಾರವನ್ನು ಮಾಡಿಕೊಂಡರೆ ನಿಮಗೆ ಸಾಡೆಸಾತಿನಿಂದ ಯಾವ ಸಮಸ್ಯೆಯೂ ಕೂಡ ಉಂಟಾಗುವುದಿಲ್ಲ. ಎಲ್ಲಾ ವಿಚಾರದಲ್ಲಿಯೂ ಅಭಿವೃದ್ಧಿ ಉಂಟಾಗುತ್ತದೆ. ನೀವು ಪ್ರತಿದಿನ ಬೆಳಿಗ್ಗೆ ತಿಂಡಿಯನ್ನು ತಿನ್ನುವ ಮೊದಲು ಕಾಗೆಗಳಿಗೆ ಆಹಾರವನ್ನು ನೀಡಿ, ನಂತರ ತಿಂಡಿಯನ್ನು ತಿನ್ನಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಶನಿಯಿಂದ ಯಾವ ಸಮಸ್ಯೆಯೂ ಕೂಡ ಉಂಟಾಗುವುದಿಲ್ಲ. ನಾನು ಈ ಹಿಂದೆ ಹೇಳಿದ ಎಲ್ಲ ಉತ್ತಮವಾದ ಫಲಗಳು ಕೂಡ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನೀವು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದೊಂದು ರಹಸ್ಯವಾದ ತಾಳೆಗರಿ ಗ್ರಂಥದಲ್ಲಿ ಹೇಳಿರುವ ಪರಿಹಾರವಾಗಿದೆ. 4 ಜನರಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾನು ಈ ಪರಿಹಾರವನ್ನು ತಿಳಿಸುತ್ತಿದ್ದೇನೆ. ನೀವು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಹೊಂದಿ. ನಮ್ಮೊಂದಿಗೆ ನಾವು ಹೇಳುವ ಮಂತ್ರವನ್ನು ನೀವು ಕೂಡ 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ನೀವು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಹೀಗೆ ಮಾಡುವುದರಿಂದ ನಿಮಗೆ ಆ ಭಗವಂತನು ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ. ಜೈ ಸಾಯಿ ರಾಮ್.